ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ನೋಡಿ ಎಲ್ಲ ಕ್ಲೀನಾಗಿ ಒಂದು 2-3 ನೀರಲ್ಲಿ ವಾಶ್ ಮಾಡಿ ಬಟ್ಟೆ ತೊಗೊಂಡು ಒರೆಸಿ ಈ ಥರ ಕಟ್ ಮಾಡ್ಕೊಂಡಿದ್ದೆ. ಈಗ ಇದನ್ನು ಕಡಾಯಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಡ್ರೈ ಫ್ರೈ ಮಾಡ್ಕೊಳ್ಳೋಣ ಫಸ್ಟೆಲ್ಲ. ಇದು ಅಂಟೆಲ್ಲ ಹೋದ್ಮೇಲೆ ಎಣ್ಣೆ ಹಾಕೋಣ. ನೋಡಿ ಇದು ಡ್ರೈ ಆಗಿದೆ. ಇವಾಗ ಎಲ್ಲ ಇದು ತಂದ ತಕ್ಷಣ ಬೆಂಡೆಕಾಯಿನ ಪಲ್ಯ ಮಾಡೋಕ್ಕೆ ಹೋಗಬೇಡಿ. ತಂದ ತಕ್ಷಣ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಫ್ರೆಶ್ ಇರ್ತಾವಲ್ಲ, ಎಳೆ ತುಂಬ ಲೊಳೆ ಬಂದುಬಿಡುತ್ತೆ. ಅದು ಒಂದು ವಾರದಿಂದ ತಂದಿದ್ದು ನಾನು. ಬೇಕಿ ಒಂದು 4 ಪೀಸ್ ಆದರೂ ಇಟ್ಬಿಟ್ಟು ಮಾಡೀನಿ. ಇಮಿಡಿಯೇಟಾಗಿ ಮಾಡೋಕ್ಕೆ ತುಂಬ ಲೊಳೆ ಬರುತ್ತೆ. ಹುರಿದು ಅದು ಪಲ್ಯ ಮಾಡೋಕ್ಕೆ ಕಷ್ಟ ಅನಿಸ್ಬಿಡುತ್ತೆ ನಿಮಗೆ. ಇಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಾನು. ಎಷ್ಟು ಬೆಂಡೆಕಾಯಿ ತೊಗೊಂಡಿರ್ತಾರೆ ನೋಡ್ಕೊಂಡು ಅದ್ರ ಮೇಲೆ ಅಂದಾಜನೇ ಎಣ್ಣೆ ಹಾಕೊಳ್ಳಿ. ಇದು ಎಲ್ಲ ಈ ಥರ ಫ್ರೈ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಹೋಗಬೇಕು. ಎಣ್ಣೆ ಖಾಲಿ ಆದಾಗ ಸ್ವಲ್ಪ ಹಾಕ್ಕೋಬೇಕು. ಎಣ್ಣೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಫ್ರೈ ಮಾಡೋಕ್ಕೆ. ಈಗ ಅಳತೆ ಬೇಕಿಲ್ಲ, ಎಲ್ಲದಕ್ಕೂ ಅಳತೆ ಮಾಡೋದೇ ಇಲ್ಲ. ನಾನು ಹಾಗೆ ಹಾಕೋದು ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ಈ ಥರ ಎಣ್ಣೆ ಅನಿಸ್ಬೇಕು ಫ್ರೈ ಮಾಡುವಾಗ, ಇಲ್ಲ ಹೊತ್ತು ಬಿಡುತ್ತೆ ಬೆಂಡೆಕಾಯಿ. ಫ್ರೈ ಆಗಿದೆ. ಇವಾಗ ಇದಕ್ಕೆ ಒಂದು 4 ಎಲೆ ಕರಿಬೇವನ್ನು ತೊಳೆದಿರೋದು ಹಾಕ್ತಾಯಿದ್ದೀನಿ. ಕೈಯಿಂದ ಪೀಸ್ ಮಾಡಿ ಈಗ ಸ್ವಲ್ಪ ಬೆಳ್ಳುಳ್ಳಿ ತೆಗೆದುಕೊಂಬರ್ತೀನಿ. ಇವಾಗ ನೋಡಿ, ಸ್ವಲ್ಪ ಒಂದು 4-5 ಪೀಸ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ದಪ್ಪ ಜಜ್ಕೋಬೇಕು. ಇದಕ್ಕೆ ಹಾಕೋಣ. ಇವಾಗ ಬೆಂಡೆಕಾಯಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಅನ್ನ, ರೊಟ್ಟಿ ಜೊತೆ ಮಕ್ಕಳು ಎಲ್ಲ ತುಂಬ ಇಷ್ಟಪಡ್ತಾರೆ. ಈ ಪಲ್ಯ ಇಷ್ಟಪಡದೆ ಇರೋರೇ ಯಾರೂ ಇಲ್ಲ ಆ ಥರ. ಅದಕ್ಕೆ ಬೆಂಡೆಕಾಯಿ ಮತ್ತು ಅವಾಗ ತಿಂತಾನೆ ಇರಬೇಕು. ಒಳ್ಳೆಯದು ಕೂಡ. ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಬೆಳ್ಳುಳ್ಳಿ ಹಾಕಿದಷ್ಟು ಒಳ್ಳೆಯದು, ಚೆನ್ನಾಗಾಗುತ್ತೆ ಪಲ್ಯ. ಹುಳಿ ಮೊಸರು ಇದ್ದರೆ ಹಾಕ್ಕೊಳ್ಳಿ, ಮೊಸರು ಬೇಡ ಅಂದರೆ ಹಾಗೆ ಕೂಡ ಮಾಡಬೇಕು. ಒಂದು ಚಿಟಿಕೆ ಅರಿಶಿನ ಹಾಕೋಣ. ಇವಾಗ ರುಚಿಗೆ ತಕ್ಕಷ್ಟು ಖಾರದ ಪುಡಿ. ನೀವು ಬೆಂಡೆಕಾಯಿ ಎಷ್ಟು ತೊಗೊಂಡಿರ್ತೀರ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮೊಸರು ಹಾಕಿ ಮಾಡಿದ್ರೆ ಹುಳಿ ಬೆಂಡೆಕಾಯಿ ಅಂತ ಆಗುತ್ತೆ. ಹಾಗೆ ಮಾಡಿದ್ರೆ ಬೆಂಡೆಕಾಯಿ ಪಲ್ಯ. ಮೊಸರು ಹಾಕ್ಬಿಟ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಸ್ವಲ್ಪ ಅಳಕಾಗಿ ಮಾಡ್ಕೋಬೋದು. ಕರಿ ಟೈಪ್ ಪುರಿ ಸಣ್ಣ ಇಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದು ಖಾರ ಎಲ್ಲ ಹಾಕಿರೋದ್ರಿಂದ ಘಾಟ್ ಎದ್ಬಿಡುತ್ತೆ. ಮನೆಯೆಲ್ಲ ಎಲ್ಲರ ಕಡೆಯಿಂದ ಬೇಯಿಸ್ಕೊಳ್ಳೋದಾಗುತ್ತೆ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ರೇಟಿಂಗ್ ವಿಡಿಯೋಗಳು ಕೂಡ ಹಾಕ್ತಿರ್ತೀನಿ ನಾನು ಚಿಕ್ಕದಾಗಿ. ದಯವಿಟ್ಟು ಇಷ್ಟ ಆದರೆ ಸ್ವಲ್ಪ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗೋ ರೀತಿಲಿ ಬರೆದು ಹಾಕ್ತಾಯಿರ್ತೀನಿ. ಇನ್ನು ಇಷ್ಟು ದಿವಸ ನಾನು ಫೇಸ್ಬುಕ್ಕಲ್ಲಿ ಹಾಕ್ತಾಯಿದ್ದೆ. ಇವಾಗ ಇಲ್ಲಿ ಸ್ವಲ್ಪ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನೊಂದು 10 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಸಣ್ಣ ಉರಿಯಲ್ಲಿ. ನೋಡಿ, ಸಾಫ್ಟಾಗಿ ಬಂದಿದೆ. ಸಣ್ಣ ಉರಿನಲ್ಲಿ ಇಟ್ಟು ಉರಿನಲ್ಲಿ ಬೇಯಿಸ್ಕೊಂಡ್ಬಿಡ್ಬೇಕು. ತುಂಬ ಚೆನ್ನಾಗಿರುತ್ತೆ. ಗಮ್ ಅಂತ ಇರುತ್ತೆ ಬೆಳ್ಳುಳ್ಳಿ ಗಮಲು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ರಸ ಬೇಕು ಅಂತ ನೀರು ಹಾಕೋತಾ ಇದ್ದೀನಿ. ಈಗ ಖಾರ ಉಪ್ಪು ಸರಿಯಾಗಿದೆ ಇಲ್ಲ ಅಂತ ಬೇಕಿದ್ರೆ ಆಮೇಲೆ ಸ್ವಲ್ಪ ಈ ಥರ ಕೈಯಲ್ಲಿ ಹಾಕೊಂಡು ನೋಡ್ಕೊಳ್ಳಿ ರಸನ. ಅದು ಕರೆಕ್ಟ್ ಆಗಿರಲಿಲ್ಲ, ಇದನ್ನು ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೊಂಡು ಮತ್ತೆ ಈ ಥರ ಫ್ರೈ ಮಾಡ್ಕೊಂಡ್ಬಿಡಿ ಅಷ್ಟೇ. ಸ್ವಲ್ಪ ನೀರು ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ. ನನ್ನ ಹತ್ರ ಖಾಲಿಯಾಗಿರೋದ್ರಿಂದ ನಾನು ಹಾಕ್ತಾಯಿಲ್ಲ. ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡು ಆಫ್ ಮಾಡೋಣ. ನೋಡಿ, ಆಫ್ ಮಾಡ್ತಾಯಿದ್ದೀನಿ. ಇವಾಗ ಆಫ್ ಮಾಡಿ ಬೇರೆದಕ್ಕೆ ಹಾಕ್ತೀನಿ. ಹಾಗೆ ಬಿಟ್ಬಿಟ್ರೆ ಮುಚ್ಚಳಮುಚ್ಚದ್ರಲ್ಲೇ ನೀರು ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಅದು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೆ ಬಿಸಿಯಾಗಿರುವಾಗಲೇ ಬೇರೆದಕ್ಕೆ ತೆಗೆದುಬಿಡ್ಬೇಕು.
ನೋಡಿ ಬಿಸಿ ಬಿಸಿಯಾದ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಮಸ್ಕಾರ.